ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಅಲ್ಲಿನ ಕೃಷಿ ಕುಟುಂಬವೊಂದರಲ್ಲಿ ಜನಿಸಿದ ನಟರಾಜ್ಗೆ ಕಣ್ಣು ತುಂಬ ಕನಸುಗಳಿದ್ದವು. ಆದರೆ ಆ ಕನಸುಗಳಿಗೆ ನೀರೆರೆಯಲು ಮನೆಯಲ್ಲಿ ಹಣವಿರಲಿಲ್ಲ. ತಂದೆ ಬೆವರು ಸುರಿಸಿ ಮಣ್ಣಿನಲ್ಲಿ ದುಡಿಯುವ ರೈತ. ತಾನು ಅವರಂತೆ ಇರಬೇಕೆಂದು ನಟರಾಜ್ ಯಾವತ್ತೂ ಅಂದುಕೊಂಡಿರಲಿಲ್ಲ. ಬಣ್ಣದ ಲೋಕದ ಸೆಳೆತ ಅವರನ್ನ ಬೆಂಗಳೂರಿನತ್ತ ಮುಖ ಮಾಡುವಂತೆ ಮಾಡಿತು. ಕೈಯಲ್ಲಿ ಕಾಸಿಲ್ಲದೆ, ಪರಿಚಯದವರಿಲ್ಲದೆ ಬೆಂಗಳೂರಿಗೆ ಬಂದ ನಟರಾಜ್ ಎದುರಿಸಿದ್ದು ಸವಾಲುಗಳ ಬೆಟ್ಟವನ್ನು. ನಟನಾಗಬೇಕೆಂದು ಬಂದವನಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟವಾಯಿತು. ಬದುಕಲು ದಾರಿ ಇಲ್ಲದೆ ಹೋಟೆಲ್ಗಳಲ್ಲಿ ಪ್ಲೇಟ್ ತೊಳೆದರು. ಹೊಟ್ಟೆ ಹಸಿದಾಗ ಕಲೆಗಿಂತ ಅನ್ನವೇ ದೊಡ್ಡದಾಗಿ ಕಾಣುತ್ತಿತ್ತು. ಬಸ್ ನಿಲ್ದಾಣಗಳಲ್ಲಿ ಮಲಗಿ ಕೇವಲ ಗಂಜಿ ಕುಡಿದು ದಿನಗಳನ್ನು ಓಡಿಸಿದ್ದು ಇಂದಿಗೂ ಅವರ ಕಣ್ಣಿನ ಮುಂದೆ ನೆರಳಿನಂತೆ ಬರುತ್ತವೆ. ಚಿತ್ರರಂಗಕ್ಕೆ ಸೇರಬೇಕೆಂಬ ಹಠ ಬಿಡದೆ ನಟರಾಜ್ ಮೊದಲು ಸಿನಿಮಾ ಸೆಟ್ಗಳಲ್ಲಿ ಸೆಟ್ ವರ್ಕರ್ ಆಗಿ ಸೇರಿಕೊಂಡರು. ಕ್ಯಾಮರಾ ಮುಂದೆ ನಿಲ್ಲಬೇಕಾದವರು ಲೈಟ್ಗಳನ್ನು ಹಿಡಿದರು. ಭಾರವಾದ ವಸ್ತುಗಳನ್ನು ಹಿಡಿದು ಅವರ ಹಿಂದೆ ನಡೆದರು. ಕಾಲಕ್ರಮೇಣ ಮಂಡ್ಯದ ಭಾಷೆ ಮತ್ತು ಅವರ ಹಾಸ್ಯ ಪ್ರಜ್ಞೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಗುರುತು ತಂದುಕೊಟ್ಟಿತು. ಅವರು ಮಾಡಿದ ನಲ್ಲಿ ಮುಳೆ ಕಾಮಿಡಿ ವಿಡಿಯೋ ಅವರ ಬದುಕನ್ನೇ ಬದಲಿಸಿತು. ಜನ ಅವರನ್ನು ಪ್ರೀತಿಯಿಂದ ಗಿಲ್ಲಿ ನಟ ಎಂದು ಕರೆಯತೊಡಗಿದರು. ಉದಯ ಕಾಮಿಡಿ ಕಿಲಾಡಿಗಳ ವೇದಿಕೆಯಲ್ಲಿ ರನ್ನರ್ ಅಪ್ ಆಗಿ ಮೆರೆದ ಈ ಮಣ್ಣಿನ ಮಗ ಇಂದು ಬಿಗ್ ಬಾಸ್ ಸೀಸನ್ 12ರ ಅತಿ ದೊಡ್ಡ ಸೆನ್ಸೇಷನ್ ಆಗಿದ್ದಾರೆ. ಐಷಾರಾಮಿ ಬಟ್ಟೆಗಳ ನಡುವೆ ತಾನೂ ಒಬ್ಬ ಸಾಮಾನ್ಯ ಮನುಷ್ಯ ಎಂಬುದನ್ನು ತೋರಿಸಲು ಅವರು ಆರಿಸಿಕೊಂಡಿದ್ದು ಕೇವಲ ಒಂದು ಬನಿಯನ್. ಆ ಬನಿಯನ್ ಇಂದು ಕೇವಲ ಬಟ್ಟೆಯಲ್ಲ, ಅದು ಅವರ ಸರಳತೆ ಮತ್ತು ಸಂಘರ್ಷದ ಸಂಕೇತ. ಯಾರು ಒಂದು ತುತ್ತು ಅನ್ನಕ್ಕೆ ಪರದಾಡುತ್ತಿದ್ದರೋ ಇಂದು ಅದೇ ನಟರಾಜ್ ಅವರನ್ನ ಇನ್ಸ್ಟಾಗ್ರಾಮ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಫಾಲೋ ಮಾಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಮುಖವಾಡವಿಲ್ಲದೆ ನೈಜವಾಗಿ ಆಡುತ್ತಿರುವ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಒಂದು ಎಂಟ್ರಿ ಕೊಟ್ಟಿದ್ದಾಯಿತು. ಇಂದು ಕರ್ನಾಟಕವೆಲ್ಲ ಇವರಿಗಾಗಿ ಕೂಗು ಬರುತ್ತಿದೆ. ಅವರು ಗೆಲ್ಲಬೇಕೆಂಬ ಆಸೆ ಹುಟ್ಟಿಕೊಂಡಿದೆ. ಗಿಲ್ಲಿ ನಟ ಅವರ ಜೀವನ ನಮಗೆ ಕಲಿಸುವ ಪಾಠ ಒಂದೇ: ನಮ್ಮ ಹಿನ್ನೆಲೆ ಎಷ್ಟೇ ಬಡತನದ್ದಾಗಿರಲಿ, ನಮ್ಮ ಪ್ರಯತ್ನ ಮತ್ತು ಸತ್ಯ ಪ್ರಾಮಾಣಿಕವಾಗಿದ್ದರೆ ಕಾಲ ನಮಗಾಗಿ ಚಪ್ಪಾಳೆ ತಟ್ಟುವ ದಿನ ಬಂದೇ ಬರುತ್ತದೆ.